ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಅಲ್ಲಮ ಪ್ರಭುಗಳ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿಯನ್ನು ತಿಳಿತೋಣ. ಈ ಒಂದು 10 ಸಾಲುಗಳ ಸುಲಭ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾರಿ ಒಂದು ಮಾಹಿತಿಯನ್ನ ಕಲಿತಾ ಹೋಗೋಣ ಬನ್ನಿ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಅಲ್ಲಮ ಪ್ರಭುಗಳು ಶ್ರೇಷ್ಠ ಅಲ್ಲಮ ಪ್ರಭುಗಳು ಶ್ರೇಷ್ಠ ವಚನಕಾರರಲ್ಲಿ ಒಬ್ಬರು. ಓಕೆನಾ? ಒಬ್ಬರು. ಎರಡನೇ ಪಾಯಿಂಟ್, ಅವರು 12ನೇ ಶತಮಾನದಲ್ಲಿ ಜೀವಿಸಿದ ಶರಣರು. ಅವರು 12ನೇ ಶತಮಾನದಲ್ಲಿ ಜೀವಿಸಿದ ಶರಣರು. ಮೂರನೇ ಪಾಯಿಂಟ್, ಕರ್ನಾಟಕದ ಬಳ್ಳಿಗಾವೆ ಎಂಬಲ್ಲಿ ಜನಿಸಿದರು. ಓಕೆ, ಅದಾದ ನಂತರ 4ನೇ ಪಾಯಿಂಟ್ ನೋಡಿ. ಅವರ ವಚನಗಳ ಅಂಕಿತ ಗುಹೇಶ್ವರ. ಅವರ ವಚನಗಳ ಅಂಕಿತ ಗುಹೇಶ್ವರ. 5ನೇ ಪಾಯಿಂಟ್, ಅವರು ವೈರಾಗ್ಯ ಮತ್ತು ಜ್ಞಾನ ಮಾರ್ಗದ ಪ್ರತೀಕರಾಗಿ ಪ್ರಸಿದ್ಧರು. ಓಕೆನಾ? ಪ್ರಸಿದ್ಧರು. ಅದಾದ ನಂತರ 6ನೇ ಪಾಯಿಂಟ್, ಅವರು ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದರು. ಓಕೆನಾ? 7ನೇ ಪಾಯಿಂಟ್, ಅವರ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಅಮರವಾಗಿವೆ. ಓಕೆ, ಅದಾದ ನಂತರ 8ನೇ ಪಾಯಿಂಟ್ ನೋಡಿ. ಅವರು ಅಕ್ಕ ಮಹಾದೇವಿ, ಸಿದ್ಧರಾಮ, ಬಸವಣ್ಣ ಸೇರಿದಂತೆ ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಗಳನ್ನು ನಡೆಸಿದರು. ಓಕೆನಾ? ನಡೆಸಿದರು. 9ನೇ ಪಾಯಿಂಟ್ ನೋಡಿ.
ಹರಿಹರ ದೇವರ ಪ್ರಭುದೇವರ ರಗಳೆಯಲ್ಲಿ, ಹರಿಹರ ದೇವರ ಪ್ರಭುದೇವರ ರಗಳೆಯಲ್ಲಿ, ಪ್ರಭು ದೇವರ ರಗಳೆಯಲ್ಲಿ ಅವರ ಜೀವನ ವಿವರಣೆ ಇದೆ. ಅವರ ಜೀವನ ವಿವರಣೆ ಇದೆ. ಓಕೆ, ಜೀವನ ವಿವರಣೆ ಇದೆ. 10ನೇ ಪಾಯಿಂಟ್. ಅಲ್ಲಮ ಪ್ರಭುಗಳು ನಮಗೆ ಸತ್ಯದ ಮಾರ್ಗ ತೋರಿದ ಮಹಾನ್ ಗುರುಗಳು. ಓಕೆ, ರೈಟ್. ಹಾಗಾದ್ರೆ ಈ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ తెలుగు ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.